ಕರ್ನಾಟಕದ ಹೆಬ್ಬಾಗಿಲು ಅಂತ ಹಾವೇರಿಯನ್ನ ಕರೀತಾರೆ. 2009ರಲ್ಲಿ ಲೋಕಸಭಾ ಕ್ಷೇತ್ರಗಳು ಪುನರ್ವಿಂಗಡಣೆಯಾದಾಗ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಹುಟ್ಕೊಳ್ತು. ಅಲ್ಲಿ ತನಕ ಧಾರವಾಡಕ್ಕೆ ಸೇರ್ಪಡೆಯಾಗಿತ್ತದು. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹಾವೇರಿ ಭಾಗದಲ್ಲಿ ಒಂದಿಷ್ಟು ಜಾಗಗಳು ಮತ್ತು ಗದಗ ಭಾಗದಲ್ಲಿ ಒಂದಿಷ್ಟು ಜಾಗಗಳು. 2 ಸಲ MP ಆಗಿದ್ದಾರೆ ಶಿವಕುಮಾರ್ ಉದಾಸಿ ಅವರು. ಮುಂದಿರುವ ಸವಾಲುಗಳ ಬಗ್ಗೆ ನಮ್ಮ ಹತ್ರ ಮಾತನಾಡ್ತಾರೆ. ನೇರವಾದಂತ ಪ್ರಶ್ನೆ, ನೇರ ಉತ್ತರ ಶಿವಕುಮಾರ್ ಉದಾಸಿ ಅವರಿಂದ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಹೈ ಕ್ಲಾಸ್. ಆರೋಗ್ಯ ಹೇಗಿದೆ? ಫಸ್ಟ್ ಕ್ಲಾಸ್ ಇದೆ ಸರ್. ನೈಸ್. ಬಹಳ ದೊಡ್ಡ ಪ್ರಶ್ನೆ ಸುಮಾರು ಜನಕ್ಕಿರೋದು. 2 ಸಲ MP ಆಗಿದ್ದೀರಿ. ಈಗಲೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರ ಅಲೆ ಬಗ್ಗೆ ನೀವು ಸುಮಾರು ಸಲ ಮಾತಾಡ್ತೀರಿ. ಆದ್ರೆ ನಾನು ಇಲ್ಲಿರುವ ಒಂದಿಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. 2 ಬಹಳ ದೊಡ್ಡ ನದಿಗಳು ಬರ್ತವೆ, ತುಂಗಭದ್ರಾ ಇದೆ, ವರದಾ ಇದೆ. ಆದ್ರೆ ಇಲ್ಲಿರೋ ಜನಕ್ಕೆ ಕೃಷಿಗೆ ನೀರು ಒಂದ್ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೂ ಸಿಕ್ಕಿಲ್ಲ ಸುಮಾರು ದಶಕಗಳಿಂದ. ಏನ್ ಆಲೋಚನೆಗಳಿದ್ದಾವೆ ಸರ್? ಏನ್ ಪ್ಲಾನ್ಗಳಿದ್ದಾವೆ ನಿಮ್ದು? ಬಹಳ ಸಮಸ್ಯೆಗಳಿದ್ದಾವೆ, ಜನ ಗುಳೆ ಹೋಗ್ತಾ ಇದ್ದಾರೆ. ಕೃಷಿ ಪ್ರಾಧಾನ್ಯ ಇರುವಂತ ಕ್ಷೇತ್ರ ನಮ್ದು. ತಾವೇ ಹೇಳ್ದಂಗೆ ತುಂಗಭದ್ರಾ ಮತ್ತು ವರದಾ 2 ಮುಖ್ಯವಾಗಿರೋ ನದಿಗಳು ಇರುವಂತ ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗಿಂತ ಜಾಸ್ತಿಯಾಗಿ ರೈತರು ಏನೋ ಕೇಳ್ತಾ ಇದ್ದಾರೆ, ನಮ್ ಕೃಷಿಗೆ ನೀರೊಂದು ಕೊಡಿ ಸಾಕು ಅನ್ನುವಂತ ಮಾತು. 72% ಹೌದು, ರೈತಾಪಿ ವರ್ಗದ ಜನ ಇರೋದು. ಹೌದು. ಟೋಟಲ್ 90%ಗಿಂತ ಜಾಸ್ತಿ GDP ನನ್ನ ಕೃಷಿ ಆಧಾರಿತನೇ ನನ್ನ ಹಾವೇರಿ ಗದಗ ಕ್ಷೇತ್ರ. ಹೌದು. ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ, ಮಾಡುವಂತ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ, ಅದಾಗ್ಲಿಲ್ಲ. ಅದನ್ನ ಆಮೇಲೆ ಬರ್ತೀನಿ. ಈಗ ಕೃಷಿ ವಿಷಯಕ್ಕೆ ಬಂದ್ರೆ, ನಮ್ಮಲ್ಲಿ ಈಗಾಗಲೇ ನಾವು ಕೆರೆಗೆ ನೀರು ತುಂಬಿಸುವಂತ ಕಾರ್ಯಕ್ರಮಗಳನ್ನ ಒಂದಿಷ್ಟು ನಮ್ಮ ಜಿಲ್ಲೆಯಲ್ಲಿ ನಾವು ನದಿಯಿಂದ ಬರುವಂತದ್ದು ಮಾಡಿದ್ದೀವಿ. ಅಪ್ಪರ್ ತುಂಗಾನು ಸಹಿತ ಹಿಂದೆ ಬಹಳ ದಶಕಗಳ ಹಿಂದೆ ಅದು ಆಡಳಿತಾತ್ಮಕ ಮಂಜೂರಿ ಸಿಕ್ತು. ಆದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದಕ್ಕೊಂದು ಸ್ವಲ್ಪ ಕಾಲುವೆ ಮಾಡುವಂಥದ್ದಕ್ಕೆ ಮತ್ತು 6 ವರ್ಷದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ. ಆಪಾದನೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ಈಗ ನಾವು ನಮ್ಮ ಬ್ಯಾಡಗಿ ಶಾಸಕರು, ಹಾನಗಲ್ಲಿನ ಶಾಸಕರಂತ ಉದಾಸಿಯವರು, ಬಳ್ಳಾರಿಯವರೆಲ್ಲ ಸೇರ್ಕೊಂಡು ನಾವೀಗ ನಮ್ಮ ಕ್ಷೇತ್ರದಲ್ಲಿ ಒಂದಿಷ್ಟು ಕೆರೆಗಳಿಗೆ ನೀರು ತುಂಬಿಸುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ CWC ಹತ್ರ ಒಂದು ರಿಪೋರ್ಟ್ DPR ರೆಡಿ ಮಾಡಿಕೊಂಡು ಪ್ರಸ್ತಾವನೆ ತಗೊಂಡು ಜಲಸಂಪನ್ಮೂಲ ಸಚಿವಾಲಯದಿಂದ ಬರ್ಸುವಂತದ್ದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತಂದ್ರೆ, ಅಂತರ್ಜಲ ಬಹಳ ನನ್ನ ಪ್ರದೇಶ ಅಲ್ಲ, ಇಡೀ ದೇಶಾದ್ಯಂತ ಇದೊಂದು ಪಿಡುಗು. ಇದಕ್ಕೆ ಬೇಕಾಗಿರುವಂತದ್ದನ್ನು ಸಹಿತ ನಮ್ಮ ಕೃಷಿ ಸಂಚಯನ ಯೋಜನೆಯಲ್ಲಿ ನಾವು ಆದ್ಯತೆ ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಏನಿರುತ್ತೆ DPCಯಲ್ಲಿ ಸಹಿತ ನಾವು ಇದಕ್ಕೆ ಒತ್ತು ಕೊಟ್ಟು, ಶಾಸಕರು ಇಲ್ದಂತ ಸಂದರ್ಭದಲ್ಲೂ ಸಹಿತ ನಾನು ನಮ್ಮ ಪಾರ್ಟಿಯ ಶಾಸಕರು ಇಲ್ದಾಗ್ಲೂ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಇದಕ್ಕೆ ಬೇಕಾಗಿರುವಂತ ಏನು ಕೃಷಿಗೆ ಬೇಕಾಗಿರುವಂತ ನೀರಿನ ವಿಷಯದಲ್ಲಿ ನಾವು ಅಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಒಂದು ಅಡಚಣೆ ಅಂತ ನಾನು ಹೇಳಲ್ಲ, ಇದು ಸವಾಲು. ರಾಜ್ಯ ಸರ್ಕಾರ ಸ್ವಲ್ಪ ಪ್ರೋಆಕ್ಟಿವ್ ಆಗಿ ಪುಷ್ ಮಾಡಿಬಿಟ್ರೆ ಕೆಲಸಗಳು ಬಹಳಷ್ಟು ಫಾಸ್ಟ್ ಆಗಿ ಆಗ್ತದೆ. ಕಳೆದ 2 ಟರ್ಮ್ನಲ್ಲಿ ಮತಗಳ ಪ್ರಾಬಲ್ಯದ ವಿಷಯ ಬಂದಾಗ ನಿಮಗೆ ಲಿಂಗಾಯತ ಮತಗಳು ಕೈ ಹಿಡಿದವು. ಆಲ್ಮೋಸ್ಟ್ 1,10,000 ಹೀಗೆ ಆ ರೀತಿ ಮತಗಳ ಅಂತರದಿಂದ ನೀವು ಗೆದ್ಕೊಂಡು ಬಂದ್ರಿ. ಆಮೇಲೆ ಸಲೀಂ ಅಹಮದ್ ನಿಮ್ಮ ಎದುರಾಳಿಯಾಗಿದ್ರು. ಗಾಂಧಿ ಕುಟುಂಬದ ಪ್ರಮಾಪ್ತರು ಸಲೀಂ ಅಹಮದ್ ಅವರ ಕುಟುಂಬ. ಬಟ್ ಪುನರ್ವಿಂಗಡಣೆ ಆದ್ಮೇಲೆ ನಿಮಗೆ ಸವಣೂರು ಮತ್ತು ಶಿಗ್ಗಾವಿ, ಧಾರವಾಡ ಕೊಟ್ಟೋಯ್ತು. ಸೊ ಲಿಂಗಾಯತ ಪ್ರಾಬಲ್ಯ ನಿಮ್ ಕಡೆಗೆ ಬಂತು. ಆಲ್ಮೋಸ್ಟ್ ಅಲ್ಪಸಂಖ್ಯಾತರ ಮತಗಳು ಬೇರೆ ಕಡೆಗೆ ಹೊರಟೋಯ್ತು. ಸೊ ಯು ಹ್ಯಾಡ್ ಅನ್ ಎಡ್ಜ್. ಈ ಸಲ ಕಾಂಗ್ರೆಸ್ನಿಂದ HK ಪಾಟೀಲ್ ಅವರ ಸಹೋದರ DR ಪಾಟೀಲ್ ಕಣಕ್ಕಿಳಿತಾ ಇದ್ದಾರೆ. ಈಸ್ ಆಲ್ಸೋ ಎ ಲಿಂಗಾಯತ. ಹೌ ಆರ್ ಯು ಕೌಂಟಿಂಗ್ ಜಾತಿ ಮತಗಳನ್ನ? ನೀವ್ ಹೇಳ್ಬೋದು, ಇಲ್ಲ ಸಾರ್ ಜಾತಿ ಮತಗಳ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ ಸಾರ್ ಅಂತ. ಬಟ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಜಾತಿ ಮತ ಟುಡೇ. ಹೌದೋ ಅಲ್ವೋ? ನಿಜಾನ ಅಲ್ವೋ ಹೇಳಿ ಸರ್. ನೀವೇ ಅದಕ್ಕೆ ಪ್ರಶ್ನೆಗೆ ಉತ್ತರ ನೀವೇ ಕೊಟ್ಕೊಂಡ್ಬಿಟ್ರಿ. ಬೇಸಿಕಲಿ ಒಬ್ಬ ಸಾರ್ವಜನಿಕ ಜೀವನದಲ್ಲಿರೋನು ನಾ ಇಂಥ ಮತಗಳಿಂದನೇ ಆರಿಸಿ ಬರ್ತೀನಿ ಅಂತ ಹೇಳುವಂಥದ್ದು ಎಷ್ಟೇ ನಾವು ಹೇಳ್ಕೊಂಡ್ರು ಸಹಿತ ನೀವ್ ಹೇಳ್ದಂಗೆ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಚರ್ಚೆ, ಚುನಾವಣೆ ಸಂದರ್ಭದಲ್ಲಿ ಯಾವ ಜಾತಿಗಳು ಎಷ್ಟಿದ್ದಾರೆ ಅನ್ನೋಂಥದ್ದು ಸರ್ವೇ ಸಾಮಾನ್ಯವಾಗಿ ನಾನು ಸಣ್ಣ ಹುಡುಗಿದ್ದಾಗ ನೋಡ್ಕೊಂತ ಬಂದಿದ್ದೇನೆ. ಆದ್ರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಉತ್ತರ ನೀವು ಕೊಟ್ಬಿಟ್ಟಿದ್ದೀರಿ. ಯಾಕಂದ್ರೆ ನೀವು ನೋಡಿ, ನೀವೇ ಹೇಳೋ ಪ್ರಕಾರ ಅಲ್ಪಸಂಖ್ಯಾತರು ಇದ್ರು ಸಹಿತ ಅವ್ರಿಗೆ ಆ ಮಟ್ಟದ ಮತ ಬೀಳ್ತದೆ ಅಂದ್ರೆ ಬರೀ ಅಲ್ಪಸಂಖ್ಯಾತರ ಮತ ಅಲ್ವಲ್ಲ. ಸಿಂಪಲ್ ಕ್ವಶನ್, ವೆನ್ ಯು ಗೋ ಬೈ ರಿವರ್ಸ್ ಲಾಜಿಕ್ ಇಂದ ವಾಪಸ್ ಹೋಗೋಣ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು, ಬರೀ ಅಲ್ಪಸಂಖ್ಯಾತರಿಗೆ ಅಷ್ಟೇ ಮತ ಹಾಕಿದಾರ ಅಂತ ಹೇಳಕ್ ಆಗಲ್ವಲ್ಲ. ಸೊ ಹಾಗಾಗಿ
ಒಂದಿಷ್ಟು ಪರ್ಸೆಂಟೇಜ್ ಜಾತಿ ಆಧಾರದಲ್ಲಿ ಮತ ಚಲಾವಣೆ ಆಗ್ಬೋದು, ಸಂಪೂರ್ಣ ಆಗಲ್ಲ ಅಂತ ನನ್ನ ನಂಬಿಕೆ ಸರ್. ಇದು ನೀವು ಹೇಳ್ತಾ ಇದ್ದೀರಾ ಇದು ಎಷ್ಟೇ ಇದ್ರು ಗ್ರೌಂಡ್ ರಿಯಾಲಿಟಿ ಬೇರೆ ಅಂತ. ಬಟ್ ನಾನು ನೋಡಿರೋ ಪ್ರಕಾರ ನನ್ನ ಅನುಭವ, ನೀವು ನನ್ನ ಕೇಳ್ತಾ ಇದ್ದೀರಾ ಹಾಗಾಗಿ ನಾನು ಹೇಳ್ತೀನಿ, ನನಗೇನದು ಎದ್ದು ಕಾಣ್ತಾ ಇಲ್ಲ. 2 ಚುನಾವಣೆಯಲ್ಲೂ ಎದ್ದು ಕಾಣಲಿಲ್ಲ, ಇವತ್ತು ನನ್ಗೆ ಕಾಣ್ತಾ ಇಲ್ಲ. ಅದನ್ನ ದಾಟಿ ಚುನಾವಣೆ ಆಗ್ತದೆ. ಯಾಕಂದ್ರೆ ನಾನು ನಿಮ್ಗೆ ಓಪನ್ ಆಗಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಒಂದು ಸಣ್ಣ ಉದಾಹರಣೆ. ಹಾನಗಲ್ ಮತಕ್ಷೇತ್ರ, ಸಿ ಉದಾಸಿ ಅವರು 6ನೇ ಬಾರಿ ಶಾಸಕರಾಗಿದ್ದಾರೆ. ಅವ್ರ ವಿರುದ್ಧ ಮನೋಹರ್ ತಹಶೀಲ್ದಾರ್ ಯಾವಾಗ್ಲೂ ಅಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಜಾತಿ ವಿಷಯದಲ್ಲಿ ಹೋದ್ರೆ ಮನೋಹರ್ ತಹಶೀಲ್ದಾರ್ ಅವ್ರ ಜಾತಿ ಮತದವರು ಅಲ್ಲಿ 600-700 ಜನನೂ ಇಲ್ಲ, ಆದ್ರೂ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಸೊ ನಾನಿದ್ದಂತ ಲೋಕಸಭಾ ಕ್ಷೇತ್ರದಲ್ಲಿ ಇದರ ಇಂಪ್ಯಾಕ್ಟ್ ನಾನು ನೋಡ್ದಂಗೆ ಸ್ವಲ್ಪ ಕಡಿಮೆನೆ ಅಂತ, ಬೇರೆದಕ್ಕಿಂತ ಕಡಿಮೆ ಅಂತ ಪ್ರಾಮಾಣಿಕವಾಗಿ ನಾನು ಹೇಳ್ಬೋದು. ಬಟ್ ನಿಮಗೆ ಅನ್ಸೋದಿಲ್ವಾ ಸಲೀಂ ಅಹಮದ್ ಅವರನ್ನ ಆ ಕಡೆ ಇಟ್ಟು ಜಾತಿ ಮತಗಳ ಆಧಾರದಲ್ಲೇ ಪಾಟೀಲ್ರನ್ನ ಕಾಂಗ್ರೆಸ್ನವರು ಕಣಕ್ಕಿಳಿಸ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ನಿಮಗೆ ಅದು ಥ್ರೆಟ್ ಅಂತ ಅನ್ಸಿಲ್ಲ? ಅದೇ ಇದೇ ಕಾರಣಕ್ಕೆ ನಂಗೆ ಥ್ರೆಟ್ ಅನ್ಸ್ತಲ್ಲ. ಯಾಕಂದ್ರೆ ಉಲ್ಟಾ ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಬರೇ ಅಲ್ಪಸಂಖ್ಯಾತರು ಮತ ಹಾಕಿದ್ರೆ ಅಷ್ಟು ಮತ ಹೆಂಗ್ ಕ್ರೋಢೀಕರಿಸಕ್ ಆಗ್ತಾ ಇತ್ತು ಅಂತ ಬೇಸಿಕ್ ಪ್ರಶ್ನೆ. ಇದು ನಮ್ಮ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು ಶರ್ಮ ಅವ್ರೆ, ನನ್ನ ಕ್ಷೇತ್ರದಲ್ಲಿ ಈ ವಿಷಯದಲ್ಲಿ ನಾನು ಪ್ರಾಮಾಣಿಕವಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ನನ್ಗೆ ಅದರಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಮತ್ತು ನನ್ನ ಕ್ಷೇತ್ರದಲ್ಲೂ ಜನ ಆ ರೀತಿ ಇರುವಂತ ಪರ್ಸೆಂಟೇಜ್ ಉಳಿದ ಕ್ಷೇತ್ರಕ್ಕಿಂತ ಕಡಿಮೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರು ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರೋಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲ್ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ. ವಿಷಯ ಗೊತ್ತಾ? ನಮ್ EB ಪ್ರಾಪರ್ಟೀಸ್ ಅವರು ಬರೀ 3.5 ಲಕ್ಷಕ್ಕೆ 20/30 ಸೈಟ್ ಕೊಡ್ತಾ ಇದಾರಂತೆ. ಅದ್ರಲ್ಲೂ ಅಲ್ಲೇ ಹೋಗಿ ಸ್ಪಾಟ್ ಬುಕ್ಕಿಂಗ್ ಮಾಡೋರ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತೆ. ಅಯ್ಯೋ, ನಂಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ನಾನಂತೂ ಈಗ್ಲೇ ಹೋಗ್ತಿದ್ದೀನಪ್ಪ. ನೀವು ಬನ್ರಿ. ಕಷ್ಟ ಬಂದಾಗ ನೆನಪಾಗೋದು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಎಲ್ಲಾದ್ರೂ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಅಥವಾ ನಿಮ್ಮ ಹಳೆ ಚಿನ್ನವನ್ನ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನ ನಿಮಗೆ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಕಾಲ್ 880140 ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ನ ಬಿಸಿ ನೀರ್ನ ಮೈ ಮೇಲೆ ಸುರ್ಕೊಂಡೆ ಹಾಯ್ ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ನ್ಯೂಟೆಕ್ ಮನೆಯಲ್ಲಿದ್ರೆ ಯಾವುದೇ ಹೊತ್ತಿನಲ್ಲಿ ಬಿಸಿನೀರು ಸಿಗುತ್ತೆ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. Savril, music as pure as your thoughts. Savril, a quality product from the house of Kode. ನೋ ವೇಸ್ಟೇಜ್, ನೋ ಸ್ಟೋನ್ ಚಾರ್ಜ್ ಹಾಗೂ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್. ಈ ಕೊಡುಗೆ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮಾತ್ರ. ಎಲ್ಲವೂ ನಿಮಗಾಗಿ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, HSR ಲೇಔಟ್ ಹಾಗೂ ಯಲಹಂಕ. ಶ್ರೀ ಸಾಯಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ ತುಮಕೂರು ರಸ್ತೆ ನೆಲಮಂಗಲದ ಬಳಿ ಕುಣಿಗಲ್ ಟೋಲ್ ಹತ್ತಿರದಲ್ಲಿರುವ ಗೇಟೆಡ್ ಕಮ್ಯುನಿಟಿ ಲೇಔಟ್ನಲ್ಲಿ ಕೇವಲ 3.25 ಲಕ್ಷಕ್ಕೆ 2030 ಸೈಟ್ ನಿಮ್ಮದಾಗಿಸಿಕೊಳ್ಳಿ. ಬ್ಯಾಂಕ್ ಲೋನ್ ಕೂಡ ಲಭ್ಯ. ಕಾಂಟ್ಯಾಕ್ಟ್ 7676200999. ಉದಾಸಜಿ, ನಿಮ್ಮ ಕ್ಷೇತ್ರದಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ. ನಾನು ಕೃಷಿ ಬಗ್ಗೆ ಆವಾಗಲೇ ಹೇಳಿದೆ, ಮೇಜರ್ ಇಶ್ಯೂಸ್ ಇದ್ದಾವೆ ಕೃಷಿ ಬಗ್ಗೆ. 72% ನಷ್ಟು ಕೃಷಿಕರೇ ಇರುವಂತ ಜಾಗ ನಿಮ್ದು. 90% ಆಫ್ ದಿ GDP ನಿಮ್ದು ಬರೀ ಕೃಷಿಯಿಂದಾನೇ ಬರುತ್ತೆ. ಗುಳೆ ಹೋಗ್ತಿದ್ದಾರೆ ಜನ. ಒಂದು ಪಾಪ ಕೆಲಸ ಸಿಗ್ತಾ ಇಲ್ಲ ಅವರಿಗೆ. ಇಲ್ಲೆಲ್ಲೂ ಕೂಡ ಕಾರ್ಖಾನೆಗಳ ಅಭಿವೃದ್ಧಿ ಆಗಿದೆಯಾ ಅಂತಂದ್ರೆ ಕಳೆದ 10 ವರ್ಷದಲ್ಲಿ ಎಷ್ಟು ಕಾರ್ಖಾನೆ ಅಭಿವೃದ್ಧಿ ಆಗಿದೆ? ನನ್ನ ದೊಡ್ಡ ಪ್ರಶ್ನೆ ನಿಮ್ಗದು. ಎಲ್ಲೋ ಬೆಂಗಳೂರಿಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಬಾಂಬೆಗೆ ಹೋಗ್ತಾರೆ. ಪಾಪ ಕೂಲಿ ಕೆಲಸ ಮಾಡ್ಬೇಕು, ವಾಚ್ಮ್ಯಾನ್ ಕೆಲಸ ಮಾಡ್ಬೇಕು ಜನ. ಏನಾಗ್ತಿದೆ ಸರ್? ಸರ್, ನೀವು ಹೇಳಿದ್ದು ನಾನು ಒಪ್ಕೊಂತೀನಿ. ನಮ್ಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲೈಸೇಷನ್, ಔದ್ಯೋಗೀಕರಣ ಅನ್ನೋದಕ್ಕಿಂತ ಜಾಸ್ತಿ ಕೈಗಾರೀಕರಣ ಆಗಿರೋದು ಬಹಳ ಕಡಿಮೆ. ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ 5 ವರ್ಷದಲ್ಲಿ ನನ್ನ ಜಿಲ್ಲೆಯಲ್ಲಿ ಬಂತು, ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿಲ್ಲ. ಆದರೆ ನಾವು 2010ರಲ್ಲಿ ನಾನು 1ನೇ ಸಲ ಲೋಕಸಭಾ ಸದಸ್ಯನಿದ್ದಾಗ
ನಮ್ಮೆಲ್ಲ ಶಾಸಕರ ಜೊತೆಗೆ ಸೇರಿಕೊಂಡು ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಇಲ್ಲಿ ಟಾಟಾ ಮೆಟಾಲಿಕ್ಸ್ ಅನ್ನೋಂಥ ಕಂಪ್ನಿನ 15,000 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಹೂಡಿಕೆ ಮಾಡೋಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಸಹಿತ ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲಿ ಮಾಡಿಸಿದ್ವಿ. ಆಮೇಲೆ ಅದೇ ರೀತಿ ಪೋಸ್ಕೋ ಒಂದು ಗದಗ ಜಿಲ್ಲೆಯಲ್ಲಿ, ನನಗೆ ಗದಗ ಜಿಲ್ಲೆನೂ ಬರುತ್ತೆ, ಅವಾಗಲೇ ಹೇಳಿದೆ. ಗದಗ ಜಿಲ್ಲೆಯಲ್ಲಿ ಸಹಿತ ಪೋಸ್ಕೋ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಟಾಟಾ ಮೆಟಾಲಿಕ್ಸ್ ಬಂದಿದ್ರೆ ಒಂದು ತಾವೇ ಹೇಳ್ದಂಗೆ ಒಂದು ಬದಲಾವಣೆ, ಕೈಗಾರೀಕರಣ ಆಗ್ತಾ ಇತ್ತು ನನ್ನ ಕ್ಷೇತ್ರ. ಅದ್ರ ಮೂಲಕ ಆನ್ಸಿಲರಿ ಯೂನಿಟ್ಸ್ ಅಂತ ನಾವೇನು ಕರಿತೀವಿ, ಅದ್ರ ಜೊತೆಗೆ ಜಾಬ್ಸು ನಮ್ಮ ಲೋಕಲ್ ಅವ್ರಿಗೆ ಜಾಸ್ತಿ ಮತ್ತು GDP ತಾವೇ ಹೇಳ್ದಂಗೆ ಅದರಲ್ಲೂ ಸಹಿತ ಜಾಸ್ತಿ ಆಗಿ ಒಂದು ಬದಲಾವಣೆ ಮತ್ತು ಅಭಿವೃದ್ಧಿ ಇನ್ನೊಂದು ಹಂತದಲ್ಲಿ ಹೋಗುವಂಥದ್ದಿತ್ತು. ಆದರೆ ದುರಂತ ಏನು ಅಂತಂದರೆ ಭಾಳಷ್ಟು ಅದರಲ್ಲಿ ರಾಜಕಾರಣ ಆಗೋದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯು ಸಹಿತ ಅದಕ್ಕೆ ಸಪೋರ್ಟ್ ಕೊಡಲಿದ್ದಕ್ಕೆ ಟಾಟಾದವರು ಹಾವೇರಿಗೆ ಟಾಟಾ ಮಾಡಿಬಿಟ್ರು. ಅದಿದ್ದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟ್ ರೇಟ್ ಫೈನಲೈಸೇಷನ್ ಆಗಿತ್ತು, ರೈತರು ಕೊಡಕ್ಕೆ ತಯಾರಾಗಿದ್ರು. ಅಲ್ಲೇ ಅದನ್ನ ಮಾಡಬಾರ್ದು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮುಚ್ಚಿದ್ರಿಂದ ಇವತ್ತು 12,000 ರಿಂದ 15,000 ಕೋಟಿ ರೂಪಾಯಿ ಅಂತಂದ್ರೆ ದೊಡ್ಡ ಪ್ರಮಾಣದ ಬಂಡವಾಳ ಒಂದು ಜಿಲ್ಲೆಗೆ ಹರಿದು ಬರ್ತಿತ್ತು, ಬಹಳ ಆಗ್ತಾ ಇತ್ತು. ಇದರಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ವಿ. ಮತ್ತು ಈಗ ನಾನು ಅದನ್ನ ಹೇಳಕ್ ಹೋದ್ರೆ ಪೊಲಿಟಿಸೈಸ್ ಮಾಡ್ದಂಗೆ ಆಗುತ್ತೆ. ನನಗೆ ಗೊತ್ತಿಲ್ಲ ಫಾರ್ ವಾಟ್ ರೀಸನ್ ಕಾಂಗ್ರೆಸ್ ಅದನ್ನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಗೊಂಡು ವಾಪಸ್ ಹೋಯ್ತು ಅನ್ನೋಂಥದ್ದು ನಮ್ಗೆ ಇವತ್ತಿಗೂ ಗೊತ್ತಾಗಿಲ್ಲ. ಯಡಿಯೂರಪ್ಪನವರು ಅದಕ್ಕೆಲ್ಲಾನು ಸಪೋರ್ಟ್ ಮಾಡಿದ್ರು. ಅವತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪರ್ಮಿಷನ್ಸ್ ಕೊಡುವಂಥದ್ದು, ಮತ್ತೊಂದು ಅವರು ಸಹಿತ ಒಂದು ಹಳ್ಳಿಯನ್ನು ಸಹಿತ ದತ್ತು ಗ್ರಾಮ ತಗೊಂಡು ಇಂಪ್ರೂವ್ ಸಹಿತ ಮಾಡಿದ್ರು. ಫೈನಲ್ ಸ್ಟೇಜ್ ಇರುವಂತಹದ್ದನ್ನ ನಮ್ಮ ಸರ್ಕಾರ ರಾಜ್ಯದಲ್ಲಿ ಹೋದಾದ್ಮೇಲೆ ನಮ್ಗೆ ಅದನ್ನ ಕಳ್ಕೊಳ್ಳುವಂಥದ್ದು ಬಂತು. ಇವತ್ತಿಗೂ ನಾನು ನೀವು ಕೇಳಿದ ಪ್ರಶ್ನೆಗೆ ಮುಂದುವರೆದು ಫುಡ್ ಪಾರ್ಕ್ಸ್ನ ನಾನು ಈಗಾಗಲೇ ತರಬೇಕು ಅನ್ನೋಂಥದ್ದು ಬಹಳಷ್ಟು ಜನ ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಮಾತಾಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಹೇಗೆ ನಮ್ಮ ಕೃಷಿ ಆಧಾರಿತವಾಗಿರುವಂಥ 90% GDP ಇರುವಂಥದ್ದು ಕೃಷಿ ಅಲೈಡ್ ಅಂತ ನಾವೇನು ಕರಿತೀವಿ, ಕೃಷಿ ಆಧಾರಿತ ಇರುವಂಥ ಒಂದು ಇಂಡಸ್ಟ್ರಿನೇ ಮಾಡಬೇಕು. ಫುಡ್ ಪಾರ್ಕ್ ಅಂತ ತರುವಂಥದ್ದಕ್ಕೆ ಈಗಾಗಲೇ ಸರ್ವೆಗಳನ್ನ ಮಾಡಿಸ್ತಾ ಇದ್ದೀನಿ. ನಮ್ಮ ಕೇಂದ್ರ ಸರ್ಕಾರದಲ್ಲೂ ಸಹಿತ ಅದ್ರ ಬಗ್ಗೆ ಫುಡ್ ಆ್ಯಂಡ್ ಪ್ರೊಸೆಸಿಂಗ್, ಆಗ್ರೋ ಪ್ರೊಸೆಸಿಂಗ್ ಮಿನಿಸ್ಟ್ರಿಯಲ್ಲಿ ಸಹಿತ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಫುಡ್ ಪಾರ್ಕ್ ನನ್ನ ಕ್ಷೇತ್ರದಲ್ಲಿ ತರುವಂಥದ್ದು, ವಿಶೇಷವಾಗಿ ಹಾವೇರಿ ಮತ್ತು ಗದಗ ಎರಡು ಕಡೆಗೆ. ಗದಗ್ನಲ್ಲಿ ನನಗೆ ಒಂದು ಆಸೆ ಇದೆ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಈರುಳ್ಳಿ ಅಂತ ಉಳ್ಳಾಗಡ್ಡಿ ಅಂತ ರೋಣ ತಾಲೂಕಿಂದು ಮತ್ತು ಇಲ್ಲಿ ರಾಣೆಬೆನ್ನೂರು ತಾಲೂಕಿಂದು ಇವೆರಡು ಕಡೆ ಉಳ್ಳಾಗಡ್ಡಿ ನಾವು ಬಹಳಷ್ಟು ಬೆಳಿತೀವಿ. ಇದರಲ್ಲಿ ನಮ್ದ್ರಲ್ಲಿ ಒಂದೇ ಒಂದು ಅದರಲ್ಲಿ ಈ ನಮ್ಮ ದಿವಸ 100 ಟ್ರಕ್ಗಳು ರೋಣ ತಾಲೂಕಿನಿಂದ ಬೆಂಗಳೂರು ಮಾರ್ಕೆಟ್ಗೆ ಹೋಗ್ತದೆ. ಇದು ತಮ್ಗೆ ಗೊತ್ತಿದೆ, ಇದು ಈರುಳ್ಳಿ ಅನ್ನುವಂಥದ್ದು ಅದು ಮಾಯಿಶ್ಚರ್ ಇರುವಂಥದ್ರಲ್ಲೇ ಅದನ್ನ ಮಾರಾಟ ಮಾಡ್ಬೇಕು. ಹಸಿ ತರಕಾರಿ ಅದು, ಅದಕ್ಕೆ ರೇಟ್ ಸಿಗ್ಬೇಕು ಅಂತಂದ್ರೆ ಅದನ್ನ ಪ್ರಿಸರ್ವ್ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂತ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಈರುಳ್ಳಿ ನಮ್ಮ ಭಾಗದಲ್ಲಿರುವಂಥದ್ದು ಟೇಸ್ಟ್ ಜಾಸ್ತಿ ಇದೆ, ಬಟ್ ಅದಕ್ಕೆ ರಿಟೆನ್ಷನ್ ಕೆಪಾಸಿಟಿ ಟೇಬಲ್ ಕಡಿಮೆ ಇದೆ. ಇದಕ್ಕೆ ಬೇಕಾಗಿರುವಂಥದ್ದು ಮಹಾರಾಷ್ಟ್ರದಲ್ಲಿರುವಂಥ ಜೈನ್ ಫಾರ್ಮ್ ಏನಿದೆ ಇವ್ರ ಹತ್ರ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿಗೆ ಬೇಕಾಗಿರುವಂತ ಅದಕ್ಕೆ ಬೇಕಾಗಿರುವಂತ ಕೋಲ್ಡ್ ಸ್ಟೋರೇಜ್ ಮತ್ತೆ ಈ ಅದನ್ನ ಈರುಳ್ಳಿನ ಫ್ಲಾಪ್ ಮಾಡ್ಬಿಟ್ಟು ಮಾರ್ತಾರೆ, ಫ್ಲೇಕ್ಸ್ ಮಾಡ್ಬಿಟ್ಟು, ಡ್ರೈ ಫ್ಲೇಕ್ಸ್ ಮಾಡ್ಬಿಟ್ಟು. ಇದ್ರ ಬಗ್ಗೆನೂ ಸಹಿತ ನಾವು ಚಿಂತನೆ ನಡೆಸಿದ್ವಿ. ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಮತ್ತು ಗವರ್ಮೆಂಟ್ ಇಂದ ಏನಾದ್ರು ಸಹಾಯ ದೊರಕಿದ್ರು ಸಹಿತ ಅದನ್ನು ಮಾಡಿ ನಾನು ಮಾಡುವಂತದ್ದು ಉದ್ದೇಶದಲ್ಲಿ. ನೀವು ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀರಲ್ಲ ಸರ್, ನಿಮ್ಮ ಪಕ್ಷದಲ್ಲಿ ನೀವು ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಯಾರ್ಯಾರಿಗೆ ಒಲವು ಜಾಸ್ತಿ ಇದೆ? ಏನಂತಾರೆ ನಿಮ್ ಪಾರ್ಟಿಯವರು? ಬಹಳ ಪ್ರಾಮಾಣಿಕವಾಗಿ ಹೇಳಿ, ವಿರೋಧ ಇಲ್ವೇ ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಇಲ್ಲ ನೀವು ಕೇಳಿದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ನಮ್ಮ ಪಾರ್ಟಿಯಲ್ಲಿ ನನಗೆ ಈ ಸಲ ಒಕ್ಕೂರ್ಲಿಂದ ಯಾರು ಸಹಿತ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಒಂದೇ ಹೆಸರನ್ನ ಕಳಿಸಿದ್ರು. ತಮಗೂ ಗೊತ್ತಿದೆ ಇದರಲ್ಲೇನು. ನಿಮ್ಮ ಮತ್ತು ನೆಹರು ಓಲೇಕಾರ್ ಅವರ ಬಹಿರಂಗ ಜಗಳ ಅಂತಿರೋ ಅಥವಾ ಮಾತುಕತೆ ಅಂತಿರೋ ಚಕಮಕಿ ಅಂತಿರೋ ಅದ್ ಏನಂತಿರೋ, ಸಮಾಧಾನ ಹೊರಗಡೆ ಹಾಕಿರೋದು ಅಂತಿರೋ? ನನಗೂ ನೆಹರು ಓಲೇಕಾರರಿಗೂ ಏನೂ ಇಲ್ಲ. ಬೇಕಾದ್ರೆ ನೀವು ನೆಹರು ಓಲೇಕಾರರಿಗೂ ಈಗಲೇ ಫೋನ್ ಮಾಡಿ ಕೇಳ್ಕೋಬಹುದು. ನಾನು ಅವರು ಮೊದ್ಲಿಂದನೂ ಸ್ನೇಹಿತರು, ಈಗಲೂ ಸ್ನೇಹಿತರು, ಮುಂದಿನೂ ಇರ್ತೇವೆ. ನನಗೆ ಅವ್ರ ಬಗ್ಗೆ ಯಾವುದೂ ಸಹಿತ ಕಾಂಪ್ಲಿಕೇಶನ್ ಯಾವತ್ತೂ ಆಗಿಲ್ಲ. ಅವರು ನಿಮ್ಮ ಬಗ್ಗೆ ಅಸಮಾಧಾನಗೊಂಡೇ ಇರ್ಲಿಲ್ಲ ಅಂತ? ಯಾವತ್ತೂ ಆಗಿಲ್ಲ, ಹಿಂದೂ ಆಗಿಲ್ಲ, ಈಗೂ ಆಗಿಲ್ಲ, ಮುಂದಿನೂ ಆಗಲ್ಲ. ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ರೋಡು, ನಾನೆಲ್ಲ ಬೇಸಿಕ್ಸ್ ಮಾತಾಡ್ತೀನಿ ಸರ್. ಬೇಸಿಕ್ಸ್ ಅಫ್ಕೋರ್ಸ್ ನೀವು ಕಾರ್ಪೊರೇಟರ್ ಅಲ್ಲ, ಆದ್ರೂ ಕೂಡ MP ಅಂತಂದಾಗ ನಿಮ್ಗೆ 8 ವಿಧಾನಸಭಾ ಕ್ಷೇತ್ರಗಳು ನಿಮ್ಮ ಅಡಿಯಲ್ಲಿ ಬರ್ತವೆ. ನೀವೆಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಡು ಯು ಹ್ಯಾವ್ ಸಮ್ ಕಾಂಕ್ರೀಟ್ ಪ್ಲಾನ್ಸ್ ಫಾರ್ ಆಲ್ ದೋಸ್ ಥಿಂಗ್ಸ್? ಯಾಕಂದ್ರೆ ನೋಡಿ ಸರ್, ದಶಕಗಳಿಂದ ನಾವು ಉತ್ತರ ಕರ್ನಾಟಕದ ಹೆಬ್ಬಾಗ್ಲು ಅಂತ ಕರೆದು, ಉತ್ತರ ಕರ್ನಾಟಕ ಅಂತ ಕರೆದು ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತೀವಿ ಅಂತಂದು
ಯಾಕೋ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೀವ ಅಂತ ಅನ್ಸ್ಬಿಡತ್ತೆ. ಸರ್ ನೀವು ಹೇಳಿದ್ ಸರಿ. ನೀವು ಹೇಳಿದಂಗೆ ಒಬ್ಬ ಪಾರ್ಲಿಮೆಂಟೇರಿಯನ್ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಕೆಲಸಗಳನ್ನ ಈ ಇಂಟಿಗ್ರೇಟ್ ಮಾಡಿ ರಾಜ್ಯ ಸರ್ಕಾರದ ಸ್ಕೀಮ್ಸ್ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಕ್ಲಬ್ ಮಾಡಿ ಇಂಟಿಗ್ರೇಟ್ ಮಾಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಮ್ಯಾಕ್ಸಿಮೈಸ್ ಮಾಡಿ ಮಾಡುವಂತ ಕಾರ್ಯಕ್ರಮಗಳು ನಾನು ಮಾಡಿದ್ದೀನಿ. ಉದಾಹರಣೆಗೆ ಉಜ್ವಲ ಯೋಜನೆಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ನಮ್ಮ ಗ್ಯಾಸ್ ಏಜೆನ್ಸಿಯವರು. ನಾನು ಪ್ರೋಆಕ್ಟಿವ್ ಆಗಿ ತಗೊಂಡಿದ್ದಕ್ಕೆ ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಇವತ್ತಿಡೀ ರಾಜ್ಯದಲ್ಲಿ 19 ಲಕ್ಷ ಗ್ಯಾಸ್ ಸಿಲಿಂಡರ್ ವಿತರಣೆ ಆಗಿದ್ರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 1,92,000ಕ್ಕಿಂತ ಜಾಸ್ತಿ ಆಗಿದೆ. ನಾನೊಂದ್ ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ನಮ್ಮ ಕಾರ್ಯಕರ್ತರಿಗೂ ಸ್ವಲ್ಪ ನಾನು ಪ್ರಮೋಟ್ ಮಾಡಿದೆ. ಇದನ್ನ ಮಿಷನ್ ಮೋಡಲ್ ತಗೊಂಡೋಗ ನಾವು ಬಡವರಿಗೆ ಯಾರಿಗಿಲ್ಲ ಅವ್ರಿಗೆ ಮುಟ್ಸೋಣ ಅಂತಂದ್ರೆ ಅವರೆಲ್ಲರ ಸಹಕಾರದಿಂದ ಇವತ್ತು ನನಗೆ ಮುಟ್ಸಕ್ಕಾಯ್ತು. ಇದ್ರ ಜೊತೆಗೆ ನಾನು 2009ರಲ್ಲಿ ನಾನು ಒಂದೇ ಸಲ ಲೋಕಸಭಾ ಸದಸ್ಯನಾದಾಗ ಹಾವೇರಿ ಜಿಲ್ಲೆಯಲ್ಲಿ 117 ಬ್ಯಾಂಕ್ ಬ್ರಾಂಚಸ್ ಇತ್ತು. ಇವತ್ತು ನನಗೆ ಬಹಳ ಸಮಾಧಾನ ಕೊಟ್ಟಿರೋ ಸಂಗತಿ ಅಂದ್ರೆ ಎಲ್ಲರೂ ಬ್ರಾಂಚ್ ಬಿಗ್ ಅಂಡ್ ಮೋಟಾರ್ ಬ್ರಾಂಚ್ ಕೇಳ್ತಿದ್ರು. 114 ಹೊಸ ಬ್ರಾಂಚ್ಗಳನ್ನ ಹಾವೇರಿಯಲ್ಲಿ ಮಾಡಿಸಿದ್ರು. 55 ಹೊಸ ಬ್ರಾಂಚ್ಗಳನ್ನ ಗದಗ ಜಿಲ್ಲೆಯಲ್ಲಿ ಮಾಡಿಸಿದ್ವಿ ಇದೇ ಒನ್ ಟರ್ಮ್. ಇವೆರಡನ್ನೂ ಮಾಡೋದ್ರ ಜೊತೆಗೆ ರೈತರು ನಮ್ಮ ಕ್ಷೇತ್ರದ ಜನರಿಗೆ ಆಗುವಂತ ಈ ಸ್ಕೀಮ್ಸ್ ಅಲ್ಲಿ ಸರ್ಕಾರದ ಸ್ಕೀಮ್ಗಳು ಬರುವಂತ ನೀವೇ ಹೇಳಿದ್ರಿ, ಇವನ್ನ ಸರಿಯಾಗಿ ಅನುಷ್ಠಾನಗೊಳಿಸೋದ್ರಲ್ಲಿ ಎಲ್ಲೆಲ್ಲಿ ಲೋಪಗಳಾಗಿದಾವೋ ಅಲ್ಲಿ ನಾನು ಕ್ರಿಯಾಶೀಲನಾಗಿ ಮಾಡಿದ್ದಕ್ಕೆ ನಂಗೆ ಸಂತೋಷ ಇದೆ. ಬಹಳಷ್ಟು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ನಾನು ಸರಿಯಾಗಿ ಅನುಷ್ಠಾನಗೊಳಿಸಿದ್ದೀನಿ ಅಂತ ಸಮಾಧಾನ ನನಗಿದೆ. ಕ್ಷೇತ್ರದಲ್ಲಿ ನೀವು ವಿರೋಧ ಇಲ್ಲ, ಬರೀ ಡೆಲ್ಲಿಲೇ ಇರ್ತೀರಾ ಅಂತ ಆರೋಪ ಇದೆ. ಇಲ್ಲ ಇದು ಆರೋಪ ಕಾಂಗ್ರೆಸ್ ಪಾರ್ಟಿದು. ಸಹಜವಾಗಿ ಹೋದ್ ಸಲನು ಇದನ್ನು ಮಾಡಿದ್ರು, ಈ ಸಲನು ಇದನ್ನೇ ಮಾಡಿದ್ದಾರೆ. ನಾನು ಜನಸಾಮಾನ್ಯರ ಹತ್ರ ನೀವು ಕೇಳ್ಬೇಕಾಗ್ತದೆ. ಹೋದ್ ಸಲನು ನನ್ಗೆ ಇದನ್ನೇ ಮಾಡಿದ್ರು. ತಾವ್ ಹೇಳೋದು ಸರಿ ಇದೆ ಶರ್ಮ ಅವ್ರೆ. ಹೋದ್ ಸಲ ಮಾಡಿದ್ರು. ನಾನು ಹೋದ್ ಸಲ 1825 ದಿವಸದಲ್ಲಿ 500 ದಿನ ನಾನು ನನ್ನ ಕ್ಷೇತ್ರದಲ್ಲಿ ಇದ್ದೆ. ಆವಾಗ್ಲೂ ಇದೇ ಆಪಾದನೆ ಬಂದಿದ್ದಕ್ಕೆ ನಾನು ಹೋದ್ ಸಲ ಕ್ಷೇತ್ರದ ಜನತೆಗೆ ಇದ್ದೆ. ಅದು ಆಲ್ಮೋಸ್ಟ್ 8.18 ಏನೋ ಇತ್ತು ಮಂತ್ಲಿ. ಅಷ್ಟು ದಿವಸ ನಾನು ಕ್ಷೇತ್ರದಲ್ಲಿ ಇದ್ದಿದ್ದು. ಹೋದ್ ಸಲ ನಾನು 97% ಪಾರ್ಲಿಮೆಂಟ್ ಅಲ್ಲಿ ಇದ್ದೆ. ಈ ಸಲ 94% ಸ್ಟೇಟ್ ನಾನೇ ಹೈಯೆಸ್ಟ್. ಈ ಸಲನು ಹೋದ್ ಸಲ ನಾನೇ ಹೈಯೆಸ್ಟ್ ಇದ್ದೆ ಪಾರ್ಲಿಮೆಂಟ್ ಅಟೆಂಡೆನ್ಸ್ ನೋಡಿದ್ರೆ. ಹೋದ್ ಸಲ ಇದೇ ಆರೋಪ ಮಾಡಿ ಕಾಂಗ್ರೆಸ್ನವರು ಬೇರೆ ಹೇಳಕ್ಕಾಗದೆ ನನ್ನ ವಿರುದ್ಧ ಚುನಾವಣೆ ಮಾಡಿದ್ರು. ಆವಾಗ ನಾನು ಹೇಳಿದ್ದೆ ಜನರಿಗೆ, ಒಂದು ಆಶ್ವಾಸನೆ ಕೊಟ್ಟಿದ್ದೆ, ಮುಂದಿನ ಸಲ ನೋಡ್ರಪ್ಪ ಮಿನಿಮಮ್ 10 ದಿವಸ ನಾನು ತಿಂಗಳಿಗೆ ಕ್ಷೇತ್ರದಲ್ಲಿ ಇರ್ತೇನೆ ಅಂತ ಹೇಳಿದ್ದೆ. ಇವತ್ತು ನನಗೆ ಸಂತೋಷ ಮತ್ತು ಸಮಾಧಾನ ತಂದಿರೋದು ಏನಂದ್ರೆ 12 ದಿವಸಕ್ಕಿಂತ ಜಾಸ್ತಿ ನಾನು ನನ್ನ ಕ್ಷೇತ್ರದಲ್ಲಿದ್ದೇನೆ. ಲಾಗ್ ಬುಕ್ ಮೇಂಟೈನ್ ಮಾಡಿದ್ದೇನೆ. ಇವತ್ತೇನು ಸರ್ಕಾರ ಕೊಟ್ಟಿರುವಂತ ಈ ಇನೋವಾ ಕಾರ್ ಇದೆ, 2 ಗಾಡಿಗಳು ಚೇಂಜ್ ಆಗಿದೆ. 1 ಲಕ್ಷಕ್ಕೆ ಒಂದು ಚೇಂಜ್ ಮಾಡ್ಬೇಕು. ಒಂದೇದು 1,15,000 ಕಿಲೋಮೀಟರ್ಗೆ ಒಂದನ್ನು ಚೇಂಜ್ ಮಾಡಿದೆ. ಈಗ ಕೋಡ್ ಆಫ್ ಕಾಂಡಕ್ಟ್ ಮುಂದಿದ್ದು ಒಂದು ಚೇಂಜ್ ಮಾಡಿದ್ದು 1 ಲಕ್ಷ ಆಗಿದೆ. ನನ್ನ ಪ್ರೈವೇಟ್ ಕಾರ್ನಾಗ ಒಂದು 40,000 ರಿಂದ 42,000 ಕಿಲೋಮೀಟರ್ ಕ್ಷೇತ್ರಕ್ಕೆ. ಯಾಕಂದ್ರೆ ನಾನು ಹೇಳ್ತೇನೆ, ಆ ಕ್ಷೇತ್ರಕ್ಕೆ ನಾನು ಉಪಯೋಗಿಸ್ಕೊಳ್ಳೋದು. ನನ್ನ ಹತ್ರ ಬೇರೆ ಗಾಡಿನೂ ಇದೆ, ಆದ್ರೆ ನಾನು ಕ್ಷೇತ್ರದ ಸಲುವಾಗಿ ಉಪಯೋಗಿಸೋದು. ನಾನು ಲಾಗ್ ಬುಕ್ ಬರೆದು ಇಟ್ಟಿದ್ದೇನೆ. 720 ದಿವಸ ನಾನು ಎಲ್ಲೆಲ್ಲೇ ಹೋಗಿದ್ದೇನೆ, ಯಾವ ಫಂಕ್ಷನ್ಗಳು, ಯಾವ ಊರಿಗೆ, ಸಭೆಯಲ್ಲಿ ಯಾರಿದ್ರು ಅಷ್ಟನ್ನು ಸಹಿತ ಲಾಗ್ ಬುಕ್ ಬರೆದು ಇಟ್ಟಿದ್ದೇನೆ. ಇವತ್ತು ಅವ್ರು ಮಾಡ್ತಾ ಇರೋದು ಜನರಿಗೂ ಗೊತ್ತು. ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾರೆ, ಅಪಪ್ರಚಾರಕ್ಕೆ ಜನ ತೀರ್ಮಾನ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಅದ್ರ ಬಗ್ಗೆ ಜಾಸ್ತಿ ಈ ಸಲ, ಯಾಕಂದ್ರೆ ಹೋದ್ ಸಲಕ್ಕಿಂತ 200-220 ದಿವಸ ನಾ ಕ್ಷೇತ್ರದಲ್ಲಿ ಜಾಸ್ತಿ ಇದ್ರೆ ಪ್ರಾಮಾಣಿಕವಾಗಿ ನನ್ನ ಕೈಲಾದ ಕೆಲಸಗಳನ್ನು ನಾನು ಮಾಡಿದ್ದೀನಿ ಸರ್. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರು ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರೋಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲ್ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ. ವಿಷಯ ಗೊತ್ತಾ? ನಮ್ ಎಬಿ ಪ್ರಾಪರ್ಟೀಸ್ ಅವರು ಬರೀ 3.5 ಲಕ್ಷಕ್ಕೆ 20/30 ಸೈಟ್ ಕೊಡ್ತಾ ಇದಾರಂತೆ. ಅದರಲ್ಲೂ ಅಲ್ಲೇ ಹೋಗಿ ಸ್ಪಾಟ್ ಬುಕ್ಕಿಂಗ್ ಮಾಡೋರ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಅಂತೆ. ಅಯ್ಯೋ, ನಂಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ನಾನಂತೂ ಈಗ್ಲೇ ಹೋಗ್ತಿದ್ದೀನಪ್ಪ. ನೀವು ಬನ್ರಿ. ನಿಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇಲ್ಲವೇ ನಿಮಗೆ PCOD ಪ್ರಾಬ್ಲಮ್ ಇದೆಯಾ? ಆರ್ಥರೈಟಿಸ್ ಪ್ರಾಬ್ಲಮ್? ಇವೆಲ್ಲದಕ್ಕೂ ರಾಮಬಾಣ ನಿಮ್ಮ ಅಮೃತ್ ನೋನ್. ಇನ್ನು ಮೇಲೆ ನಿಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಅದುವೇ ಈ ಅಮೃತ್ ನೋನ್. ಪ್ರತಿ ಹನಿ ಹನಿಯಲ್ಲೂ ಇದೆ ಆರೋಗ್ಯದ ಅನುಭವ. ಕಷ್ಟ ಬಂದಾಗ ನೆನಪಾಗೋದು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಎಲ್ಲಾದ್ರೂ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಅಥವಾ ನಿಮ್ಮ ಹಳೆ ಚಿನ್ನವನ್ನ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನ ನಿಮಗೆ ಕೊಡ್ತಾರೆ. Akshaya Gold Company. Call 8880 140 140.
ಸದಭಿರುಚಿಯ ಸಂಗೀತದ ಹೆಮ್ಮೆ ಪಡೆಯಿರಿ ನಿಮ್ಮ ಕೋಡೆಸ್ 5 ಸ್ಟಾರ್. 5 ಸ್ಟಾರ್ ಮ್ಯೂಸಿಕ್ ಸಿಡೀಸ್, ಎ ಸುಪೀರಿಯರ್ ಕ್ವಾಲಿಟಿ ಫ್ರಮ್ ದಿ ಹೌಸ್ ಆಫ್ ಕೋಡೆಸ್. ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ನ ಬಿಸಿ ಬಿಸಿ ನೀರ್ನ ಮೈ ಮೇಲೆ ಸುರ್ಕೊಂಡೆ ಹಾಯ್ ಹಾಯ್ ಅನ್ನಿಸ್ತು. ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ನ್ಯೂಟೆಕ್ ಮನೇಲಿದ್ರೆ ಯಾವುದೇ ಹೊತ್ತಿನಲ್ಲಿ ಬಿಸಿನೀರು ಸಿಗುತ್ತೆ. ಅದೇ ರುಚಿ, ಅದೇ ಸುವಾಸನೆ. ಶ್ರೀಕೃಷ್ಣ ತುಪ್ಪ ಅಪ್ಪಟ ಹಳ್ಳಿ ತುಪ್ಪದ ಥರಾನೇ ಇದೆ. ಕೊಳಲು ನವಿಲುಗರಿ ಗುರುತು ಇದ್ದರೆ ಅದೇ ಶ್ರೀಕೃಷ್ಣ ತುಪ್ಪ. ಸಾಯಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ವತಿಯಿಂದ ತುಮಕೂರು ರಸ್ತೆ ನೆಲಮಂಗಲದ ಬಳಿ ಕುಣಿಗಲ್ ಟೋಲ್ ಹತ್ತಿರದಲ್ಲಿರುವ ಗೇಟೆಡ್ ಕಮ್ಯುನಿಟಿ ಲೇಔಟ್ನಲ್ಲಿ ಕೇವಲ 3.25 ಲಕ್ಷಕ್ಕೆ 2030 ಸೈಟ್ ನಿಮ್ಮದಾಗಿಸಿಕೊಳ್ಳಿ. ಬ್ಯಾಂಕ್ ಲೋನ್ ಕೂಡ ಲಭ್ಯ. ಕಾಂಟ್ಯಾಕ್ಟ್ 7676200999. ನೋ ವೇಸ್ಟೇಜ್, ನೋ ಸ್ಟೋನ್ ಚಾರ್ಜ್ ಹಾಗೂ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್. ಈ ಕೊಡುಗೆ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮಾತ್ರ. ಎಲ್ಲವೂ ನಿಮಗಾಗಿ ನಿಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, HSR ಲೇಔಟ್ ಹಾಗೂ ಯಲಹಂಕ. ಒಂದು ಸಬ್ಮಿಷನ್ ಇದೆ ನಿಮಗೆ. ನಾನು ಉತ್ತರ ಕರ್ನಾಟಕದವನು, ನಾನು ಹೈದರಾಬಾದ್ ಕರ್ನಾಟಕದವನು, ನಾನು ಹುಟ್ಟಿದ್ದು ಬಳ್ಳಾರಿ ಕಂಪ್ಲಿ. ನಮ್ಗೆ ಏನ್ ಗೊತ್ತಾ, ಯಾರು ದಯೆ ತೋರಿಸೋ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು ನಿಜವಾದ ಸ್ವಾವಲಂಬಿ ಬದುಕು. ನಮ್ ಜನಕ್ಕೆ ಬಹಳ ಚೆನ್ನಾಗ್ ಗೊತ್ತು ಅದನ್ನ ಮಾಡೋದಕ್ಕೆ. ಅವ್ರಿಗೆ ಬೇಕಾಗಿರೋದು ಉದ್ಯೋಗ, ಅವ್ರಿಗೆ ಬೇಕಾಗಿರೋದು ಸದಾವಕಾಶಗಳು. ಅದನ್ನ ತೋರಿಸ್ಕೊಟ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಕೂಡ ಗೆದ್ದು ಮೀರಿಸ್ಕೊಂಡ್ ಬರೋ ಸಾಮರ್ಥ್ಯ ನಮ್ಮವ್ರಿಗಿದೆ. ದಯವಿಟ್ಟು ಅದನ್ನ ನಿಮ್ಮಂತವ್ರು ಮಾಡ್ಬೇಕು, ಕಳಕಳಿ ಇರೋರು ಮತ್ತು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ನೀವೆಲ್ಲರೂ ಕೂಡ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಡೂ ಇಟ್. ಇಟ್ಸ್ ಮೈ ಸಬ್ಮಿಷನ್ ಟು ಯು, ಹಂಬಲ್ ಸಬ್ಮಿಷನ್ ಟು ಯು. ಯಾರೇ ಸಾರ್ವಜನಿಕ ಜೀವನದಲ್ಲಿ ಬಂದ್ರು ಇದೇ ಉದ್ದೇಶ ಇಟ್ಕೊಂಡು ಬರ್ಬೇಕು. ನಾನು ಒಪ್ಕೊಂತೀನಿ ಶರ್ಮಾ ಅವ್ರೆ. ನೋಡಿ, ನಂದ್ರಲ್ಲೇನೆ ಮುದ್ರಾ ಯೋಜನೆ ಅಡಿಯಲ್ಲಿ ನಿಮ್ಗೆ ಸಣ್ಣ ವಿಷಯ ಅನ್ಸ್ಬೋದು, 1201 ಕೋಟಿ ನನ್ನ 2 ಜಿಲ್ಲೆಗಳಲ್ಲಿ 67,000 ಜನರಿಗೆ ಇವತ್ತು ಬಿಡುಗಡೆ ಆಗಿದೆ. ನ್ಯಾಷನಲ್ ಎವರೇಜ್ ಅದು 30-40 ಸಾವಿರ ರೂಪಾಯಿ ಇರ್ಬೋದು ಒಬ್ಬೊಬ್ಬನಿಗೆ. ನನ್ನ ಕ್ಷೇತ್ರದಲ್ಲಿ 1,60,000ಕ್ಕಿಂತ ಜಾಸ್ತಿ ಇದೆ ಎವರೇಜ್. ಅಂದ್ರೆ ನಾನು ಅದನ್ನ ಯಾವಾಗ RBI ದವ್ರು ಬಂದಾಗ, ಬ್ಯಾಂಕರ್ಸ್ ಮೀಟಿಂಗ್ ಬಂದಾಗ ಪ್ರಮೋಟ್ ಮಾಡಿ ನಮ್ಮಲ್ಲಿ ಜನರಿಗೆ ಅದ್ರ ಬಗ್ಗೆ ಒಂದು ಲಿಟ್ರಸಿ ಪ್ರೋಗ್ರಾಮ್ ಥ್ರೂ ಬ್ಯಾಂಕರ್ಸ್ ಮಾಡಿದ್ದಕ್ಕೆ ಇವತ್ತು ಮಾಡೋಕ್ಕಾಗ್ತದೆ. ಇವತ್ತು ಬಹಳಷ್ಟು ಜನ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋರಿಗೆ ಇದರಿಂದ ಅನುಕೂಲ ಆಗಿದೆ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ 2 ನನ್ನ ಕ್ಷೇತ್ರದಲ್ಲಿ ಓಪನ್ ಆಗಿದೆ. ಇವತ್ತು ಅಲ್ಲಿಯೂ ಸಹಿತ ನಾನು ರೆಗ್ಯುಲರ್ ಆಗಿ ಹೋಗ್ತೀನಿ, ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀನಿ. ಹೊಸ ಕೋರ್ಸ್ಗಳು ಬೇಕು ಅನ್ನೋಂಥದ್ದನ್ನ ನನಗೆ ಹೋದ್ಸಲ ಹೋದಾಗ ಏಪ್ರಿಲಿಂದ ಮಾಡಬೇಕು ಅನ್ನೋದನ್ನ ಅಲ್ಲಿ ನಡೆಸ್ತಾ ಇರುವಂಥ ಸೆಂಟರ್ ಮಾಲಕರು ಯಾರಿರ್ತಾರೆ, ಸರ್ಕಾರದ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಿ ಕೃಷಿ ಪ್ರಧಾನ ಇದ್ದವರಿಂದ ಅಲ್ಲೇ ಹಿಂದೆ ಇರುವಂಥ ಜಮೀನಿಗೆ ಬೇಕಾಗಿರುವಂಥ, ಇವತ್ತು ನೋಡಿ ಸಣ್ಣ ವಿಷಯ ಆಗ್ಬಿಡ್ತೀನಿ, ಸೋಲಾರ್ ಪವರ್ ವ್ಯಾಪಕವಾಗಿ ಇಡೀ ನಮ್ಮ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಬರ್ತಾ ಇತ್ತು ನಮ್ಮವ್ರೆ. ಸೊ ಅದನ್ನ ರಿಪೇರ್ ಮಾಡುವಂಥದಕ್ಕೆ ಟ್ರೈನಿಂಗ್ ಸೆಂಟರ್ ಕೊಟ್ಬಿಟ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಬಹಳಷ್ಟು ಜನ ನಮ್ಮಲ್ಲಿ ಏನೋ SLC PUC ಆದಂಥವ್ರಿಗೆ ಆ ರಿಪೇರ್ ವರ್ಕ್ ಮಾಡುವಂಥವ್ರು ಒಂದು ಸ್ವಾವಲಂಬಿತ ಆಗ್ತಾನೆ. ಅದೇನು ಪಾರ್ಟ್ ಟೈಮ್ ಇಲ್ಲಿ ಕಳ್ಸ್ಬಿಟ್ರೆ 6 ತಿಂಗಳು ಇದು. ಆಮೇಲೆ ಈಗ ಸೋಲಾರ್ ಸಹಿತ ಮನೆಗಳ ಮೇಲೆ ಸಹಿತ ಬಂದಿದೆ. ಇವನ್ನೆಲ್ಲವನ್ನು ಮೊಬೈಲ್ ರಿಪೇರು ಬಹಳಷ್ಟು ಜನರಿಗೆ ಇವನ್ ಮಾಡುವಂಥದ್ದು. ಮತ್ತು ನಮ್ಮಲ್ಲೇ ಈ ಟೇಲರಿಂಗ್ ಯೂನಿಟ್ಸ್ ಅಂತಂದ್ರೆ ನಾವೇನೋ ಗಾರ್ಮೆಂಟ್ಸ್ ಅಂತ ಕರಿತೀವಿ, ಅವ್ರನ್ನೂ ಸಹಿತ ಈಗ ನಿಮ್ ಬಳ್ಳಾರಿಯಲ್ಲಿದೆ, ಇಲ್ಲಿಂದ ಹೋಗ್ಬೇಕಾಗುತ್ತೆ. ಅಂದ್ರೆ ಪ್ರಾಪರ್ ಅವ್ರಿಗೆ ಚಾನಲೈಸ್ ಮಾಡಿ ಟ್ರೈನ್ ಮಾಡಿದ್ರೆ ಈ ಸೆಕ್ಯೂರಿಟಿ ಗಾರ್ಡ್ನೇ ಸರ್ ನಾರ್ಮಲ್ ಆಗಿ ಹೋಗೋವನ್ಗೆ ಒಂದು ಸ್ಯಾಲ್ರಿ ಕೊಡ್ತಾರೆ. ನೀವು ಬೆಂಗಳೂರಲ್ಲಿ ನೋಡಿದ್ರೆ, ಬೆಂಗಳೂರಲ್ಲಿ ಇರ್ತೀರ ತಪ್ಪು ಗೊತ್ತಿಲ್ಲ. ಅದೇ ಸ್ವಲ್ಪ ಪಾಲಿಶ್ಡ್ ಆಗಿ ಅವನ್ನ ರೆಡಿ ಮಾಡಿ ಯಾವ ರೀತಿ ಬಿಹೇವಿಯರ್ ಇರ್ಬೇಕು, ಹೆಂಗಿರ್ಬೇಕು, ಅವನೇನ್ ಮಾಡ್ಬೇಕು ಅಂತ ಪೂರಾ ಅವ್ನ ಗೈಡ್ ಮಾಡಿದ್ರೆ ಅವ್ನ ಪಗಾರ ಜಾಸ್ತಿ ಕೊಡ್ತಾರೆ. ಈ ಓರಿಯೆಂಟೇಶನ್ ಕೊಡುವಂತ ಪ್ರಯತ್ನ ನಾನು ಪ್ರಾಮಾಣಿಕ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ನೀವೇ ಹೇಳ್ದಂಗೆ ಗ್ರಾಮೀಣ ಪ್ರದೇಶದಿಂದ ಜನ ಇರ್ತಾರೆ. ಬಹಳ ಸಿಂಪಲ್ ಒಂದು ಸಣ್ಣದೊಂದು ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ. ನಾನು ಬೆಂಗಳೂರಲ್ಲಿ ಶಾಲೆ ಕಾಲೇಜಿಗೆ ಹೋದೆ. ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋದು ನೋಡಿದ್ರೆ ಇನ್ಫೀರಿಯಾರಿಟಿ ನಂಗೆ ಬರ್ತಿತ್ತು. ನಾನು ನನ್ನ ಪ್ರದೇಶದ ಜನರಿಗೆ ಯಾವಾಗಲೂ ಹೇಳ್ತೀನಿ, ನಿಮ್ಮ ಭಾಷೆಯನ್ನ ನೀವು ಸ್ವಾಭಿಮಾನದಿಂದ ಮಾತಾಡ್ಬಿಟ್ಟು, ಆದ್ರೆ ಬೇರೆ ಭಾಷೆಯನ್ನು ಕಲ್ಕೊಳ್ಳೋದು, ಆಕ್ಸೆಂಟು ಮಾತಾಡುವಂಥದ್ದು, ಇವನು ಓರಿಯೆಂಟೇಷನ್ ನನ್ನಲ್ಲಿರುವಂಥ ಯುವಕರಿಗೆ ಕೊಡ್ತೇನೆ. ಅವ್ರಿಗೆ ಹೇಳ್ತಾ ಇದ್ದೇನೆ, ಇದು ಮಾತನಾಡೋದೇನಿದೆಯಲ್ಲ ಇದು ಎಲ್ಲರಿಗೂ ಬರಲ್ಲ, ಕಂಟಿನ್ಯೂಸ್ ಆಗಿ ನೀವು ಕಲ್ಕೋಬೇಕಾಗಿರಿ. ನಾನು ಅಷ್ಟೇ, 1ನೇ ಸಲ ಲೋಕಸಭಾ ಸದಸ್ಯನಾದಾಗ ಆಗೋಕ್ಕಿಂತ ಮುಂಚೆ ಫಸ್ಟ್ ಸಲ ನಾನು ಭಾಷಣ 5 ನಿಮಿಷದ ಮೇಲೆ ಮಾಡೋಕ್ಕಾಗಿಲ್ಲ. ಇವತ್ತು ಸಾಕು ನಿಲ್ಸಪ್ಪ ಅನ್ನೋ ತನಕ ಮಾತಾಡ್ತೀನಿ. ಅಂದ್ರೆ ಇದೊಂದು ನಿರಂತರ, ನಿಮಗೂ ಅಷ್ಟೇ ನಿಮ್ಮ ಮಾಧ್ಯಮದಲ್ಲೂ ಇದನ್ನ
ಇದನ್ನ ನಾವು ಪ್ರೋತ್ಸಾಹಿಸಬೇಕು. ಮತ್ತು ಯಂಗ್ಸ್ಟರ್ಸ್ ಅಲ್ಲಿ ನಾನು ಯಾವಾಗ ಕಾಲೇಜು ಸ್ಕೂಲ್ಗೆ ಹೋದಾಗ ನಾನು ಎಲ್ಲರಿಗೂ ಹೇಳ್ಕೊಡೋದು ಒಂದೇ, ದಯವಿಟ್ಟು ಇನ್ಫೀರಿಯಾರಿಟಿಯಿಂದ ಹೊರಗಡೆ ಬರ್ರಿ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ರಿ. ಇದಕ್ಕೆ ಬೇಕಾಗಿರುವಂತ ಪ್ರಮೋಷನಲ್ ಆಕ್ಟಿವಿಟೀಸ್ ವೈಯಕ್ತಿಕವಾಗಲಿ ಸರ್ಕಾರದಾಗಲಿ ನಾ ಪ್ರಾಮಾಣಿಕವಾಗಿ ನಮ್ಮ ಜನರು ಮಾಡ್ತಾ ಇದ್ದೇನೆ. ಒಂದಿಷ್ಟು ಕ್ವಿಕ್ ಪ್ರಶ್ನೆಗಳು, ಕಡೆಯ ಪ್ರಶ್ನೆಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಗೆಲ್ತೀನಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಮೋದಿ ಅಲೆಯಲ್ಲಿ ಗೆಲ್ತೀನಿ ಅಂತ ವಿಶ್ವಾಸನೋ, ಉದಾಸಿ ಅವರ ಅಲೆಯಲ್ಲಿ ಗೆಲ್ತೀನಿ ಅಂತ ವಿಶ್ವಾಸನೋ? ನೇರವಾಗಿ ಹೇಳಿ ನನಗೆ. ಸರ್ ನಾವು ನೋಡಿ ಸರ್, ನಾನು ಭಾರತೀಯ ಜನತಾ ಪಾರ್ಟಿಯಿಂದ ರೀನಾಮಿನೇಷನ್ಗೆ ನನಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಜನರ ಆಶೀರ್ವಾದ ಪಡೆಯಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾನು ನಮ್ಮ ಪಾರ್ಟಿಯಿಂದ ಈಗಾಗಲೇ ಹೋದ ಸಲನೂ ಪ್ರಧಾನಮಂತ್ರಿಗಳ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡಿದ್ವಿ. ಈ ಸಲನೂ ಅವ್ರು 5 ವರ್ಷ ರಿಪೋರ್ಟ್ ಕಾರ್ಡ್ ತೊಗೊಂಬಂದು ಅವ್ರ ಜೊತೆಗೆ ನಾವು ಸಹಿತ ಪಾರ್ಲಿಮೆಂಟಲ್ಲಿತ್ತು. ಇದಕ್ಕಾಗಿರುವಂಥ ಎಲ್ಲ ಅಭಿವೃದ್ಧಿಗೆ ನಮ್ಮದು ಒಂದು ಸ್ವಲ್ಪ ಅಳಿಲ್ ಸೇವೆ ಇದೆ ಅಂತ ಭಾವಿಸಿ ಇದ್ರ ಜೊತೆಗೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ ಸರ್. ಹೋಗುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನರೇಂದ್ರ ಮೋದಿಯವರ ನಾವು ಹೆಸರು ಹೇಳಲೇಬೇಕಾಗುತ್ತೆ, ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿ ಘೋಷಿತ ಅಭ್ಯರ್ಥಿ. ಹೀಗಾಗಿ ನಾನು ನಿನ್ನೆ ಮಾಧ್ಯಮದವರು ಪದೇ ನಂಗೆ ಪೀಡಿಸಿ ಕೇಳಿದ್ರು. ನಾನು ಹೇಳಿದೆ, ನೋಡಪ್ಪ, ನಾನು ನರೇಂದ್ರ ಮೋದಿಯವ್ರ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಗೋದು ಭಾರತೀಯ ಜನತಾ ಪಾರ್ಟಿ ಸಂಸತ್ ಸದಸ್ಯ ರೀನಾಮಿನೇಷನ್ಗೆ ಹೋಗ್ತಾ ಇದ್ದೀನಿ. ಆದ್ರೆ ದುರಂತ ಏನಾಗಿದೆ ಅಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಮಿತ್ರ ಮಂಡಳಿಗೂ ಸಹಿತ ನರೇಂದ್ರ ಮೋದಿಯವ್ರ ಹೆಸರು ಹೇಳ್ಕೊಂಡೇ ಚುನಾವಣೆಗೆ ಹೋಗ್ತಾರೆ. ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಅದು ಅವ್ರ ವಿರುದ್ಧ ಹೆಸರು ಹೇಳ್ಕೊಂಡು ಅದೇ ವ್ಯತ್ಯಾಸ ಬಹಳ ಇದೆಯಲ್ಲ. ಒಟ್ಟೆ ಆದ್ರ ಫ್ರೇಮ್ ಅಲ್ಲಿ ಅದೇ ನರೇಂದ್ರ ಮೋದಿ ಹೆಸರೇ ನಮ್ಮ ಅಜೆಂಡಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಅವ್ರ ಅಜೆಂಡಾ ಆಗ್ಬಾರ್ದು. ಸೊ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ, ನನ್ನ ಅಜೆಂಡಾ ಪರವಾಗಿ ನಾನು ಹೋಗ್ಬೇಕು. ನೀವು ಸಾಮಾನ್ಯಕ್ಕೆ ನೇರ ಉತ್ತರ ಕೊಡ್ತೀರಾ ಅಥವಾ ಬ್ಯಾಡ್ ಸುಮ್ನೆ ಯಾಕೆ ಚುನಾವಣೆ ಟೈಮ್ ಅಲ್ಲಿ ಅಂತ ಸುಮ್ನೆ ಇರ್ತೀರಾ? ಒಂದಿಷ್ಟು ಪ್ರಶ್ನೆ ನೇರವಾಗಿ ಕೇಳಿದ್ರೆ ನಾನು ನಿಮ್ಗೆ ಕೇಳಲ್ಲ ಶೇರ್ಮ ಅವ್ರೆ, ನಾನು ನೋಡಿ ನನ್ನ ನೇಚರ್ ಯಾವ ರೀತಿ ಇದೆ ಅಂತ ಒಂದ್ 10 ಜನರ ಹೆಸರು ಹೇಳ್ತೀನಿ, ಅವ್ರ ಅಭಿಪ್ರಾಯ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕೇಳ್ಬೋದಾ? ಕೇಳಿದ್ಪ, ತೊಂದ್ರೆ ಇಲ್ಲ, ನನಗೆ ತೊಂದ್ರೆ ಇಲ್ಲ. ನಾನು ಹೇಳೋದಿಷ್ಟೇ, ಈಗ ಒಂದು 3/4 ಗಂಟೆಯಿಂದ ನಾವಿಬ್ರು ಕೂತ್ಕೊಂಡಿದ್ದೇವೆ. ನನ್ನ ನೇಚರ್, ನನ್ನ ಸ್ವಭಾವ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೆ. ನನಗೂ ಗೊತ್ತಾಗಿದೆ, ನಿಮ್ಮ ಸ್ವಭಾವ ನನಗೂ ಗೊತ್ತಾಗಿದೆ. ಸೊ ಬೇಸ್ಡ್ ಆನ್ ದಟ್ ಯು ಎವಾಲ್ಯೂಯೇಟ್ ಮೀ ಬಾಸ್. ಅದಕ್ಕಿಂತ ನಾನು ಏನ್ ಜಾಸ್ತಿ ಹೇಳಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಒನ್ ವರ್ಡ್ ಆನ್ಸರ್ ಫ್ರಮ್ ಯು. ಸರ್ ಇಮ್ಯಾಚೂರ್ ಸರ್. ಸೋನಿಯಾ ಗಾಂಧಿ ಪಾಪ ಮೆಚೂರ್ಡ್ ಬಟ್ ಅನ್ಫಾರ್ಚುನೇಟ್ ಸರ್. ಕುಮಾರಸ್ವಾಮಿ ಸರ್ ಓವರ್ ರೇಟೆಡ್ ಲೀಡರ್ ಸರ್. ವೈ ಓವರ್ ರೇಟೆಡ್? ನೀವೇ ಹೇಳ್ಬೇಕು ಸರ್. ದೇವೇಗೌಡರು ಒಳ್ಳೆ ರಾಜಕಾರಣಿ ಸರ್, ಬ್ಯಾಡ್ ಪಾರ್ಟಿ ಸರ್. ಬ್ಯಾಡ್ ಪಾರ್ಟಿ? ಆಫ್ಕೋರ್ಸ್, ಅವರ ಹುಟ್ಟಾಕಿರೋ ಪಾರ್ಟಿ. ಅದೇ ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ತಪ್ಪು ಪಾರ್ಟಿ. ದೇವಣ್ಣ so sir. What so? Okay, he's to his party. He's a worker. That's it. He works a lot. ಸಿದ್ದರಾಮಯ್ಯನವರು ನಾನು ಏನ್ ಹೇಳ್ಬೇಕು ಅರ್ಥ ಆಗಲ್ಲ. ಅರೋಗಂಟ್ ಸರ್. ಯಡಿಯೂರಪ್ಪನವರು ಮಾಸ್ ಲೀಡರ್ ಸರ್. ಅಮಿತ್ ಶಾ ಗ್ರೇಟ್ ಲೀಡರ್ ಸರ್. ಶ್ರೀರಾಮುಲು ಒಳ್ಳೆ ನಾಯಕ ಸರ್. ಪ್ರಧಾನಮಂತ್ರಿ ಮೋದಿ ಸರ್ ಮುತ್ಸದ್ದಿ ಸರ್, ವಿಜನರಿ ಸರ್. ದಿನೇಶ್ ಗುಂಡೂರಾವ್ ಯುವ ಕಾಂಗ್ರೆಸ್ಸಿನ ನಾಯಕ ಸರ್. ಸಿಎಂ ಉದಾಸಿ ನನಗೆ ಫಾದರ್ ಅಂಡ್ ಗಾಡ್ ಫಾದರ್ ಸರ್. ಶಿವಕುಮಾರ್ ಉದಾಸಿ ನಾನೊಬ್ಬ ನಾರ್ಮಲ್ ಮನುಷ್ಯ ಸರ್. ರೈಟ್ ಸರ್, ಒಳ್ಳೇದಾಗ್ಲಿ, ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಆಮ್ ಶೋರ್ ಯು ವಿಲ್ ಆನೆಸ್ಟ್ಲಿ ಡೂ ಸಮಥಿಂಗ್ ಫಾರ್ ಅವರ್ ಪೀಪಲ್ ಅಂಡ್ ಇಟ್ಸ್ ಮೈ, ನನ್ನ ಆಗ್ರಹ ಅಂತಾದ್ರೂ ಅನ್ನಿ. ನಾನೊಬ್ಬ ಮತದಾರನಾಗಿರೋದ್ರಿಂದ, ನಾನೊಬ್ಬ ನಾಗರಿಕನಾಗಿರೋದ್ರಿಂದ, ಮೇ ಬಿ ಈ ಕ್ಷೇತ್ರದ ಮತದಾರ ಅಲ್ಲದೆ ಇರ್ಬೋದು ನಾನು, ಹವರ್ ದೇಶದಲ್ಲಿ ನಾನೊಬ್ಬ ಮತದಾರ ಆಗಿರೋದ್ರಿಂದ ನೀವೆಲ್ಲ ನಮ್ಮನ್ನ ಕಾಯುವ ಜನನಾಯಕರು, ಆಳುವ ದೊರೆಗಳು, ನೀವೆಲ್ಲರೂ ಎಂಪಿಗಳು, ನೀವೆಲ್ಲ ಸಂಸದರಾಗಿದ್ದೀರಿ. ನೀವು ಈ ಸಲ ಗೆದ್ರೆ ಪ್ರಾಬಬಲಿ ನೀವು ಸಚಿವರಾದ್ರೂ ಆಗ್ಬೋದು, ಐ ಡೋಂಟ್ ನೋ. ಸೊ ಪ್ಲೀಸ್ ಡೂ ಸಮಥಿಂಗ್ ಫಾರ್ ಅವರ್ ಪೀಪಲ್, ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಕಂಟ್ರಿ ಅಂಡ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಸೊಸೈಟಿ ಅಂಡ್ ಎಸ್ಪೆಷಲಿ ವೆರಿ ಪರ್ಟಿಕ್ಯುಲರ್ಲಿ ಈ ಕ್ಷೇತ್ರದ ನಿಮ್ ಜನಕ್ಕಾಗಿ ಒಂದು ಭರವಸೆ ನಾನು ಸ್ಪಷ್ಟವಾಗಿ ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಸಾರ್ವಜನಿಕ ಜೀವನದ ಬಂದ ಮೇಲೆ 10 ವರ್ಷದ ಅನುಭವ ಆಗೋದ್ರ ಮೇಲೆ ನಾನು ಪ್ರಾಮಾಣಿಕವಾಗಿ ದೇಶ, ನನ್ನ ಪ್ರದೇಶ, ರಾಜ್ಯ, ಕ್ಷೇತ್ರದ ಬಗ್ಗೆ ನಾನು ಕಳಕಳಿ ವಹಿಸಿ ಏನೇನು ನನ್ನ ಕೈಯಲ್ಲಿ ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತದೆ, ನನ್ನ ಅಳಿಲು ಸೇವೆ ಒಬ್ಬ ಪಾರ್ಲಿಮೆಂಟೇರಿಯನ್ ಆಗಿ ಎಲ್ಲಿ ಕಾನೂನುಗಳು ಮಾಡುವಂಥ, ರಚನೆ ಮಾಡುವಂಥ ಸಂದರ್ಭದಲ್ಲಿ, ನಮ್ಮ ಜನರಿಗೆ ನೀತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ, ನನ್ನ ಕ್ಷೇತ್ರಕ್ಕೆ, ಪ್ರದೇಶಕ್ಕೆ, ದೇಶಕ್ಕೆ ಒಳ್ಳೆಯದಾಗುವಂಥದ್ದಕ್ಕೆ
ನನ್ನನ್ನ ನಾನು ಪ್ರಾಮಾಣಿಕವಾಗಿ ತೊಡಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಯಲ್ಲಿ ನನ್ನನ್ನು ಪ್ರಾಮಾಣಿಕ ತೊಡಸ್ಕೊಂತೀನಿ. ನನ್ನಿಂದ ಕೆಟ್ಟ ಹೆಸರು ಕ್ಷೇತ್ರಕ್ಕೆ, ದೇಶಕ್ಕೆ ಬರಲಿಲ್ಲದಂಗೆ ನಾನು ನೋಡ್ಕೊಂತೀನಿ. ಇಷ್ಟನ್ನು ಮಾತ್ರ ನಾನು ಪ್ರಾಮಾಣಿಕ. ಥ್ಯಾಂಕ್ ಯು ವೆರಿ ಮಚ್ ಶಿವಕುಮಾರ್ ಉದಾಸಿ ಸರ್. ಥ್ಯಾಂಕ್ ಯು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ವಿತ್ ಶಿವಕುಮಾರ್ ಉದಾಸಿ ಜಿ. ಹೀಗೆ ನಾವು ಹೋಗ್ತಾ ಹೋಗ್ತಾ ಇನ್ನೊಂದಿಷ್ಟು ಜನರನ್ನ ಮಾತನಾಡ್ಸೋಣ. ನಮ್ಮ ಪವರ್ ಟಿವಿಯ ಮೂಲ ಉದ್ದೇಶ ಏನು ಅಂತಂದ್ರೆ ಜನಕ್ಕೆ ತಿಳಿಯಪಡಿಸ್ಬೇಕು ಏನೇನು ಅವರ ಹೃದಯದ ಒಳಗೆ ಮಂಥನಗಳಾಗ್ತಾ ಇದ್ದಾವೆ ಅಂತ, ವಿಷಯಗಳು ಏನೇನೆಲ್ಲ ಚರ್ನಿಂಗ್ ಔಟ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ಎ ಬಿಗ್ ಎಲೆಕ್ಷನ್. ಇದು ಡೆಮೋಕ್ರಸಿಯ ಫೆಸ್ಟಿವಲ್, ಇದು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಹಬ್ಬ ಇದು. ಸೊ ನಿಮ್ಗೂ ಗೊತ್ತಾಗಬೇಕು ಎಂಥವ್ರು ನಿಮ್ಮ ನಾಯಕರು ಮತ್ತು ನಾಯಕರ ವಿಷನ್ ಏನು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿ ವಿಲ್ ಜಾಯಿನ್ ಯು ಸೂನ್ ವಿತ್ ಅನದರ್ ಪರ್ಸನ್. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.